ಲವ್ ಜಿಹಾದ್ ಟ್ರ್ಯಾಪು ಕೇರಳ ಸ್ಟೋರಿ 2 ಒಳಗ ರಿವೀಲ್ ಆಗಿದೆ. ಒಬ್ರಲ್ಲ ಇಬ್ರಲ್ಲ 50-60 ಮಂದಿ ತಮ್ಮ ಕತಿ ಹೇಳಾಕತ್ತಾರೆ. इस डीएसपी को ये चाहे जितने पावरफुल हो, मेरे पास कुछ नहीं था. मैं माहिम दरगाह इन मुंबई जहाँ पे ये कन्वर्जन बहुत ज्यादा होता है हिंदू लड़कियों का. ಲವ್ ಜಿಹಾದ್ ಜಾಲ ಅವರನ್ನ ಹೆಂಗ್ ಬೀಳ್ಸಿತ್ತು ಅನ್ನೋದನ್ನ ಬಿಚ್ಚಿಡಾಕತ್ತಾರ. ತಂದೆ ತಾಯಿ ಕಣ್ಣೀರಿಡಾಕತ್ತಾರ. ನನ್ನ ಮಕ್ಕಳಿಗೆ ಹಿಂಗಾಯ್ತು, ನನ್ನ ಮಗಳಿಗೆ ಹಿಂಗಾಯ್ತು ಅಂತ. मेरी बेटी लड़ते हुए गए अपने धर्म के लिए और हम समाज में जी रहे साथ हम आज यहाँ नहीं खड़े होते हैं. बेटी उनके साथ जाती तो ಯಾರು ಎಷ್ಟೇ ಬೇಡ ಅಂದ್ರೂ ನಾನು ಇದನ್ನ ರಿಲೀಸೇ ಮಾಡ್ತೀನಿ ಅಂತಾರ ನಿರ್ದೇಶಕರು. हमारे फिल्म का हर सीन सत्य घटनाओं पे आधारित है. ಮೂವಿ ರಿಲೀಸ್ ಆದ್ಮೇಲೆ ಯಾವ ರೀತಿಯ ಸಂಚಲನ ಸೃಷ್ಟಿಯಾಗೋದೈತಿ ಕಾದು ನೋಡ್ಬೇಕು. ಕೇರಳ ಸ್ಟೋರಿ 2 ಇನ್ನೇನು 2-3 ದಿನದಾಗ ರಿಲೀಸ್ ಆಗೋದೈತಿ. ಟ್ರೇಲರ್ ಬಂದಾಗಿಂದಾನು ಎಲ್ಲಾ ಕಡೆಯಿಂದ ಸುಳ್ಳು ಪ್ರೊಪೋಗೊಂಡ ಬಿಜೆಪಿ ಅವ್ರು ಮಾಡಿಸಿದ್ರು, ಬೇಕು ಅಂತ ಕೋಮು ಗಲಭೆ ಸೃಷ್ಟಿ ಮಾಡಾಕತ್ತಾರು, ರಾಜಕೀಯವಾಗಿ ಈ ಒಂದು ಲವ್ ಜಿಹಾದನ್ನ ಈ ರೀತಿ ತೋರ್ಸಾಕತ್ತಾರು. ಏನು ಇರಂಗಿಲ್ಲ ಲವ್ ಜಿಹಾದ್ ಅಂತ. ಬ್ಯಾರೆ ಧರ್ಮದವರು ಇನ್ನೊಂದು ಧರ್ಮದವ್ರನ್ನ ಪ್ರೀತಿ ಮಾಡಿ ಮದ್ವೆ ಆಗ್ತಾರ, ಮದ್ವೆಯಾಗಿ ಆರಾಮಿದ್ದಾರ. ಈ ರೀತಿ ಸುಳ್ಳು ಸುದ್ದಿ ಹಬ್ಸಿ ಅದನ್ನು ಹಾಳು ಮಾಡಾಕತ್ತಾರ. ಎಲ್ಲರೂ ಒಂದೇ ಅನ್ನೋದನ್ನ ಹಾಳು ಮಾಡಿ ಸೆಕ್ಯುಲರಿಸಮ್ಗ ಧಕ್ಕೆ ತರಾಕತ್ತಾರು ಅನ್ನೋ ಮಾತುಗಳು ಕೇಳಾಕತ್ತಿತ್ತು. ಬರೀ ಬ್ಯಾರೆದವ್ರು ಅಷ್ಟೇ ಅಲ್ಲ, ರಾಜಕೀಯ ವಲಯದಾಗೂ ಇದು ಸುದ್ದಿ ಮಾಡಿತ್ತು. ಚಿತ್ರರಂಗದಾಗೂ ಇದೊಂದು ಪ್ರೊಪೋಗೊಂಡ ಮೂವಿ ಅಂತ ಬ್ಯಾರೆ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಹೀರೋಯಿನ್ಸ್ಗಳು ಮಾತಾಡಕ್ ಶುರು ಮಾಡಿದ್ರು. ಯಾಕಿಷ್ಟು ಸುದ್ದಿ ಆಗಿತ್ತು ಅಂದ್ರ ಕರಾಳತೆಯನ್ನ ತೆರೆದಿಟ್ಟಿದ್ಕ. ದ ಕೇರಳ ಸ್ಟೋರಿ ಒಳಗ ಸಾಕಷ್ಟು ಕರಾಳತೆ ಹೊರಗಿಟ್ಟಿದ್ರು. ಈಗ 2ನೇ ಮುಂದುವರೆದ ಭಾಗದಾಗ ಬರೀ ಕೇರಳ ಅಷ್ಟೇ ಸೀಮಿತ ಆಗಿಲ್ಲ, ಇಡೀ ದೇಶದೊಳಗ ಇದು ಹಬ್ಬೈತಿ ಅನ್ನೋದನ್ನ ತೋರ್ಸಾಕತ್ತಿದ್ರು. ಲವ್ ಜಿಹಾದ್ ಅಂದ್ರೆ ಏನು ಅಂತ ಗೊತ್ತಿಲ್ಲದನ ಲವ್ ಜಿಹಾದ್ ಬಲೆಗೆ ಬಿದ್ದು ಅಯ್ಯೋ ಇದು ಲವ್ ಜಿಹಾದ್ ಅಂತ ಹೊರಗೆ ಬದುಕುಳಿದು ಬಂದವರಿಂದ ಕತೆ ಕೇಳಿ ಕತೆ ನಿರ್ಮಾಣ ಆಗೈತಿ. ಚಿತ್ರ ರಿಲೀಸ್ ಆಗಕ ರೆಡಿ ಆಗೈತಿ. लेकिन बीफ नहीं खाऊंगी. ನಿನ್ನೆ ಚಿತ್ರತಂಡದವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಚಿತ್ರತಂಡದ ಒಂದು ಹೊಸ ಯೂನಿಕ್ ಸ್ಟೆಪ್ ಏನಾಗಿತ್ತು ಅಂತಂದ್ರ ಲವ್ ಜಿಹಾದ್ ಜಾಲಕ್ಕೆ ಯಾರೆಲ್ಲ ಸಿಲುಕಿದ್ರಲ್ಲ ಅವರನ್ನ ಕರೆಸಿದ್ರು. ಸರಿಸುಮಾರು 50-55 ಮಹಿಳೆಯರು, ಅವರ ಪೋಷಕರು ಬಂದಿದ್ರು. ಬದುಕುಳಿದವರು ಮಾತಾಡಿದ್ರು. ಜೀವ ಬಿಟ್ಟವ್ರ ಪೇರೆಂಟ್ಸು ಅವ್ರ ಕಷ್ಟ ನೋವನ್ನ ಕಣ್ಣಾರೆ ನೋಡಿದ್ನ ಹೇಳಿದ್ರು. ಬಾಯಿ ಬಿಟ್ಟು ಊರೆಲ್ಲ ಡಂಗುರ ಹೊಡಿತಿದ್ರಲ್ಲ ಪ್ರೊಪೋಗೊಂಡ ಅಂತ, ಅವ್ರಿಗೆಲ್ಲ ಇದು ಮುಟ್ಲಿ ಅನ್ನೋದು ಚಿತ್ರತಂಡದ ಉದ್ದೇಶ ಆಗಿತ್ತು. ಯಾರ್ಯಾರು ಬಂದಿದ್ರು? ಒಬ್ಬೊಬ್ರದ್ದು ಕತಿ ಒಂದೊಂದು ರೀತಿ ಕರುಣಾಜನಕ, ಕಣ್ಣಲ್ಲಿ ನೀರು ಬರ್ತಾವ. ಕೆಲವೊಬ್ರು ಬೇಕು ಅಂತ ಬಿದ್ದವರು, ಕೆಲವೊಬ್ರು ಗೊತ್ತಾಗದೆ ಬಿದ್ದವರು, ಕೆಲವೊಬ್ರು ಇದೇನು ಅಂತ ಅರ್ಥ ಆಗದೇನೆ ನಿಂತವರು, ಅಪ್ರಾಪ್ತರಾಗಿದ್ದಾಗ ಅವರ ಪರಿಸ್ಥಿತಿನೇ ಈ ರೀತಿ ಆಗಿತ್ತು. ಕೆಲವೊಬ್ರು ತಿಳಿದು ಈ ತಪ್ಪುಗಳನ್ನ ಮಾಡಿದ್ರು. ಅವ್ರ ಕಥೆನ ಅವರೇ ಹೇಳ್ಕೊಂಡಾರ. ತಾರಾ ಶಹದೇವ್ ರಾಷ್ಟ್ರೀಯ ಶೂಟರ್. ಇವರು ಶೂಟಿಂಗ್ ಒಳಗ ಇಂಟರ್ನ್ಯಾಷನಲ್ ಲೆವೆಲ್ ಒಳಗ ಪಾರ್ಟಿಸಿಪೇಟ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದ್ರು. ಬಡತನದಾಗ ಅಣ್ಣ ಅಪ್ಪನ ಜೋಡಿ ಬದುಕ್ತಾ ಇದ್ರು. ತಾಯಿಯನ್ನ ಕಳ್ಕೊಂಡಿದ್ದರಿಂದ ಇವರಿಗೆ ಎಮೋಷ್ನಲಿ ತುಂಬಾ ಕೆಳಗಿದ್ರು. ಅಂದ್ರೆ ಯಾರೇ ಏನೇ ಹೇಳಿದ್ರು ಇವರು ಅವ್ರನ್ನ ನಂಬೋ ಪರಿಸ್ಥಿತಿ ಒಳಗಿದ್ರು. ಶಿ ಈಸ್ ನಾಟ್ ಸ್ಟೇಬಲ್. ಅದನ್ನ ಬಳಸ್ಕೊಂಡು ಅವ್ರ ಮೇಲೆ ಲವ್ ಜಿಹಾದ್ ಜಾಲ ಹೆಣದಿದ್ರು. ಯಾವ ರೀತಿ ಅವ್ರು ಇದ್ರೊಳಗೆ ಸಿಕ್ಕಾಕೊಂಡು ನರಳಾಡಿದ್ರು ಅವ್ರ ಹೇಳ್ತಾರೆ, ಕೇಳ್ರಿ. ऐसा लगता है आप सोच सकते हो कि कल रात मेरी शादी हुई और आज वो इंसान बोलता है कि मैं वो नहीं हूँ. तो फिर मैंने अपने फादर को, अपने भाई को कॉल करने की कोशिश की. पता नहीं, मतलब समझा पाना भी मुश्किल था कि हो क्या रहा था. मैंने जज को भी फ़ोन किया जिसने वो रिश्ता कराया था. वो आया. मेरे फादर ब्रदर को उसने मना किया कि आपकी शादी तुरंत हुई है, पापा भैया घबरा जाएंगे, मैं आ रहा हूँ, आप मुझसे बात कीजिए. तो उसने ये कहा कि ये जनाब से मिले, ये हैं रकीबुल हसन. मतलब जिस इंसान से मेरी शादी हुई थी वो था रंजीत सिंह, लेकिन उस आदमी ने, वही जज जो मेरा रिश्ता लेके आया था, उसने कहा ये है रकीबुल हसन, आप इनसे मिलिए.
और अगर आप चाहते हैं कि आपके लाइफ में सब सही चले तो हम जो बोल रहे हैं आप बस चुपचाप से करते रहो, हम आपके पापा भैया को कुछ नहीं करेंगे। तो मेरे साथ ऐसा था कि मतलब मुझे समझ नहीं आ रहा था, मतलब मैं नहीं जानती थी उससे पहले कि ये क्या होता है लव जिहाद वर्ड। मुझे आज भी याद है इस चीज़ों का। उसने मुझे बोला जज ने कि अभी निकाह कराने आएंगे, काजी होते हैं उनके, और आपको हम 3 बार कबूल है पूछेंगे, आपको ये बोलना होगा। तो मैंने फ़ोन अपना ढूंढा कि मुझे अपने पापा से बात करनी है, मुझे यहाँ नहीं रहना है। तो उसने बोला कि तुम्हारे भाई को हम झूठे रेप केस में फंसा देंगे और तुम्हारे पापा को हम आर्म्स एक्ट में फंसा देंगे। और उनके लिए ये बहुत बड़ी बात नहीं थी, क्योंकि जो मेरे सामने खड़ा था वो एक जज था, डीएसपी था, जो मुझे धमकी दे रहा था कि मैं किसी भी कीमत पे इस जज को, इस डीएसपी को, ये चाहे जितने पावरफुल हो, मेरे पास कुछ नहीं था। मैं एक 12वीं पास लड़की थी, ना ही मैं बहुत पैसे वाली थी कि मेरे पास पावर पोजीशन था, लेकिन एक बात था कि जो वो कर रहे थे वो गलत था और मुझे उस सच को लाना था। 40 दिन मैं उस दरिंदे के पास रही हूँ, हर दिन ये सोच कर कि कैसे मुझे ये मौका मिले और मैं वहाँ से बाहर निकल पाऊँ जिंदा। उसने मारा, कुत्ते से कटवाया, कई बार गलत काम करने का कोशिश किया भी। लोगों के पास उस मुस्लिम जज के घर ले जाया गया कि तुम्हें बीफ खाना है, ज़बरदस्ती। ತಾರಾ ಅವ್ರು ಹೇಳೋ ಪ್ರಕಾರ ಈ ಒಂದು ಅವರ ಬಲೆ ಹಾಕಿದ್ರಲ್ಲ ಲವ್ ಜಿಹಾದ್ಗ DSP, ಜಡ್ಜ್, ಉನ್ನತ ಅಧಿಕಾರಿಗಳು ಶಾಮೀಲಾಗಿದ್ರು. ಒಬ್ಬ ಜಡ್ಜೆ ಅವರನ್ನ ಮದ್ವಿ ಮಾಡ್ಸಕ್ಕಂತ ಅವ್ರ ಮನೆಗೆ ಸಂಬಂಧ ತಗೊಂಡು ಬಂದಿದ್ರು. ಹಿಂದೂ ಹೆಸರು ಹೇಳ್ಕೊಂಡು ಬಂದವರು ಮದ್ವಿ ಆದ್ಮೇಲೆ ಬಣ್ಣ ಬದಲಾಯಿಸಿದ್ರು. ಬಣ್ಣ ಯಾವ ರೀತಿ ಬದಲಾಯಿಸಿದ್ರು ಅಂತಂದ್ರ, ಹಿಂದೂ ಆಗಿದ್ದ ಮನೆ ನೆಕ್ಸ್ಟ್ ಡೇ ನೋಡಿದ್ರ ಮುಸ್ಲಿಮಯ ಆಗಿತ್ತು. ಇಸ್ಲಾಂನ ಬುಕ್ಗಳು, ಇಸ್ಲಾಂನ ಫೋಟೋಗಳು ಆ ರೀತಿ ಆಗಿದ್ವು. ಆಕೆಗೆ ಗಾಬರಿ ಆಗ್ಬಿಡ್ತು, ನಾ ಎಲ್ಲಿ ಬಂದೀನಿ, ಏನಪ್ಪ ಇದು ಅಂತ. ಕ್ರಮೇಣವಾಗಿ ಆಕೆಗೆ ಅರ್ಥ ಆಗ್ತಾ ಆಗ್ತಾ ನನ್ನ ಹಿಂದೆ ಒಂದು ಟ್ರ್ಯಾಪ್ ನಡೆದೈತಿ ಅನ್ನೋದು ಕರೆ ಆಗಿತ್ತು. ಇದೇ ರೀತಿ ತಡ್ಕೊಂಡು ಇದರಿಂದ ಹೊರಗೆ ಬರಬೇಕು, ನಾ ಏನು ಮಾಡಲಿ ಅಂತ ನೋಡ್ತಿರ್ಬೇಕಾದ್ರೆ FIR ಫೈಲ್ ಮಾಡ್ತಾರೆ. ಪೊಲೀಸರು, ಜಡ್ಜು ಅವ್ರ ಕಡೆ ಇದ್ದಿದ್ದರಿಂದಾಗಿ ಭಾಳಷ್ಟು ಸಲ FIR ಕ್ಯಾನ್ಸಲ್ ಆಗ್ತೈತಿ. ಒಂದು ದಿನ ಏನು ಮಾಡ್ತಾರ, ಇದು ಹಿಂಗಾದ್ರೆ ಆಗಂಗಿಲ್ಲ ಅಂತ ಮೀಡಿಯಾ ಸಹಾಯ ತಗೊಂತಾರ. ಮೀಡಿಯಾ ಸಹಾಯದಿಂದ ನನಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, CBI ಕೊಟ್ರೆ ನನ್ನ ಕೇಸನ್ನು ಫೈಲ್ ಮಾಡ್ತೀನಿ, ನನಗೆ ನ್ಯಾಯ ಬೇಕು ಅಂತಾರ. ಸತತವಾಗಿ ಹೋರಾಡ್ತಾರ. 5 ಮಂದಿನ ಅರೆಸ್ಟ್ ಮಾಡ್ತಾರ. ಮುಖ್ಯವಾಗಿ ಇವಳನ್ನ ಮದುವೆ ಆಗಿದ್ದ ಹುಡುಗ ಏನಿದ್ದಲ್ಲ, ಲವ್ ಜಿಹಾದ್ಗೆ ಅವಳನ್ನ ಟ್ರ್ಯಾಪ್ ಮಾಡಿದ್ದವ, ಅವ ಜೀವಾವಧಿ ಶಿಕ್ಷೆ ಅನುಭವಿಸ್ತಾನ. ಅವರ ತಾಯಿಗೆ 10 ವರ್ಷ ಜೈಲು, ನ್ಯಾಯಾಧೀಶನಿಗೂ 10 ವರ್ಷ ಜೈಲು, DSPನೂ ಅಮಾನತ್ತು ಮಾಡಿ ಜೈಲ್ಗೆ ಹಾಕಿದ್ರು. ಈ ಕೇಸ್ 14 ವರ್ಷ ನಡೀತು. ಅದಕ್ಕಿಂತ ಮುಂಚೆ ಆಕಿ ಆ ಮನೆ ಒಳಗೆ ಪಟ್ಟ ಕಷ್ಟ ಐತಲ್ಲ, ಬಹಳ ದೊಡ್ಡದೈತಿ. ಒಂದು ವೇಳೆ ತಾರಾ ಧೈರ್ಯ ತೋರಿಸಿರ್ಲಿಲ್ಲ ಅಂದ್ರೆ ಇವತ್ತು ಯಾವುದೋ ಇಸ್ಲಾಂ ಕಂಟ್ರಿ ಒಳಗೆ ವೇಶ್ಯಾಗಿ ಬಾಳ್ಬೇಕಾಗ್ತಿತ್ತು. ಲಾಸ್ಟ್ ಮೂಮೆಂಟ್ವರೆಗೂ ಆಕಿ ಚಾಣಾಕ್ಷತೆಯಿಂದ ಹೊರಗೆ ಬಂದ್ಲು. ಬೇರೆ ಯಾರೇ ಆಗಿದ್ರು ಇಷ್ಟೊತ್ತಿಗಾಗಲೇ ಅವ್ರ ಗತಿ ಅದೋ ಗತಿ ಆಗಿರ್ತಿತ್ತು. ಇನ್ನೊಬ್ರು ಅದಾರ ಮಧ್ಯಪ್ರದೇಶದಿಂದ ಮಹಿಳೆ. ಏನಂದ್ರ 16 ವರ್ಷ ಇದ್ದಾಗ್ಲನ ಲವ್ ಜಿಹಾದ್ ಟ್ರ್ಯಾಪ್ಗೆ ಬಲಿ ಆಗ್ತಾರ. ಫೇಸ್ಬುಕ್ ಒಳಗ ನವೀನ್ ರಾಣಾ ಅನ್ನೋ ವ್ಯಕ್ತಿಯ ಪರಿಚಯ ಆಗ್ತೈತಿ 2011ರಾಗ. ಆಗಿನ್ನು ಇವ್ರಿಗೆ 16 ವರ್ಷ. ಆಗೇನಾಗ್ತೈತಿ ಅಂದ್ರ, ನಮ್ಮ ಮನ್ಯಾಗ ನೀನು ಒಪ್ಕೊಳ್ಳೋದಿಲ್ಲ, ನಮ್ದು ಬೇರೆ ಕಾಸ್ಟ್ ಆಗ್ತದ, ನೀ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಕ್ಕಿದ್ದಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ದೆಹಲಿಗೆ ಹೋಗಿ ನಾವು ಬಾಳೋನು, ಅಲ್ಲಿ ನನಗೆ ಪ್ರಾಪರ್ಟಿ ಐತಿ ಅಂತ ಮೋಸ ಮಾಡಿ ಕರ್ಕೊಂಡು ಹೋಗಿ ಒಂದು ಮದರ್ಸಾದಾಗ ಬಿಡ್ತಾನ. ನೀನಿಲ್ಲಿ ಇಸ್ಲಾಂ ಕಲಿಬೇಕು, ಕಲ್ಮಾ ಓದಬೇಕು, ನಿಖಾ ಮಾಡ್ಕೋಬೇಕು ಅಂದ್ರೆ ನಿಂಗೆ ಇದೆಲ್ಲ ಬರಬೇಕು, ಈ ಕುರಾನ್ ಓದಬೇಕು ಅಂತ ಹೇಳ್ತಾನ. ಆಕೆಗೆ ಅಲ್ಲಿ ಒಂದು ಸಿಡಿಲ್ ಹೊಡಿತೈತಿ. ಏನಪ್ಪ ಇದು, ನಾನು ಯಾಕೆ ಮುಸ್ಲಿಂ ಧರ್ಮಕ್ಕೆ ಹೋಗ್ಬೇಕು, ಇವ ನವೀನ್ ರಾಣಾ ಅಲ್ಲಿ ನೋಡಿದ್ರೆ ಮುಸ್ಲಿಂ ಮದರ್ಸದಾಗ ತಂದುಬಿಟ್ಟಾನಂತ ಸಿಡಿಲು ಬಡೋದು ಏನಾಯ್ತು ಅಂತ ಅವರೇ ವಿವರಿಸ್ತಾರ. मैं तुमसे बहुत प्यार करता हूँ, ऐसा है कि तुम्हें ना इस्लाम की स्टडी यहाँ रहकर सीखनी होगी। मैंने कहा मैं इस्लाम को कैसे सीखूँ, मेरे को समझ नहीं आता है ये सब। तो लेकिन नहीं, हमें निकाह करना होगा ना, इसके लिए इस्लाम को तुम्हें पढ़ना होगा और इस्लाम सीखना होगा। वहाँ इतना टॉर्चर था कि वो 5 मिनट के लिए बस मिला और बस ये बोलकर चला गया। अब वहाँ जो मदरसे में लेडीज होती थी, जो हमारी जो हम सबको सिखाती थी वहाँ पर, उन्होंने कहा अब आपको इस्लाम में कलमा पढ़ना है। उन्होंने कलमा सिखाया। उसके बाद में सुबह 4 बजे हमको उठा दिया करते थे नमाज पढ़ने के लिए, जिसे तहज्जुद बोलते हैं। वहाँ से शुरू होती थी पूरे दिन भर की। मॉर्निंग में 7 बजे से हमें चाय मिलती थी। उसके बाद में ऐसा ट्रीटमेंट सिर्फ हमको मिलता था जो वहाँ पर हिंदू लड़कियाँ थी।
बाकी जो उनकी लड़कियां थी उनको ऐसा ट्रीटमेंट नहीं मिलता था। नवीन गायब ही हो गया बिल्कुल, ना वो आया मिलने। फिर वहां से मुझे पुलत ले जाया गया। पुलत गांव जब गए हम वहां पर, तो वहां पर कोई मौलाना मिले। वहां पर मौलाना तमीम सिद्दीकी ने वहां पर शादी करवाई किसी मौलाना से। उस मौलाना ने मुझे मुजफ्फरनगर रखा। मुजफ्फरनगर जाने के बाद वो घर से बाहर जब जाता ना तो ताला लगा कर जाता। फिर उसके बाद में उन्होंने मेरा दूसरी जगह पे निकाह करवाया, वहां पर निकाह हुआ। फिर उसने मुझे कुछ टाइम तक रखा, क्योंकि 2013 से अब मैं इस चीज़ से निकली हूँ, अभी तक मेरा केस भी चल रहा है। और उन्होंने मेरा फिर हलाला करवाया। हलाला के नाम पे वो अपने जीजा से करवाता, फिर उसके जीजा तलाक देते, फिर वो मेरे साथ रहता। फिर उसके बाद में जमीयत उलमा हिंद की एंट्री होती है इस मैटर में। ಮದರ್ಸಾ ಬರೋ ತನಕ ಆಕೆ ಒಬ್ಬ ಹಿಂದೂ ಬ್ರಾಹ್ಮಣ ಕುಟುಂಬದ ಹುಡುಗಿ ಆಗಿದ್ಲು. ಮುಂದುವರೆದು ಆಕೆಗೆ ಕಲ್ಮಾ ಕಲಿಸಿದ್ರು, ಕುರಾನ್ ಓದೋದನ್ನು ಹೇಳಿಕೊಟ್ರು, ಎಲ್ಲ ರೀತಿ ಇಸ್ಲಾಂ ಧರ್ಮದ ಟೀಚಿಂಗ್ ಆಯಿತು. ಅದಾದ ಮೇಲೆ ಒಬ್ಬ 60 ವರ್ಷದ ಮೌಲಾನಾ ಜೋಡಿ ಮದುವೆ ಆಗ್ತೈತಿ. ಅವ ಆಕಿನ ಕರ್ಕೊಂಡು ಹೋಗಿ ಬ್ಯಾರೆ ಜಾಗದಾಗ ಇಡ್ತಾನ, ಅಂದ್ರೆ ಅವನ ಮನೆ ಒಳಗೆ ಇಟ್ಕೊತಾನ. ದಿನ ಅವನ ದೌರ್ಜನ್ಯ ಹೆಚ್ಚಾಗ್ತಿರ್ತೈತಿ. ಆಕಿನ ಮನೆಯೊಳಗೆ ಲಾಕ್ ಮಾಡ್ತಾನ, ಹೊರಗೆ ಹೋಗಿ ಮತ್ತೆ ಬಂದ ಲಾಕ್ ತೆಗಿತಾನ. ಆಕೆ ಏನು ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ಆಕೆ ದಿನಾ ಜಗಳ ಮಾಡ್ತಾಳೆ, ನನ್ನ ಬಿಡು, ನಾನು ನಮ್ಮ ತಂದೆ ತಾಯಿ ಹತ್ರ ಹೋಗಬೇಕು, ನನಗೆ ಆಗಕತ್ತಿಲ್ಲ ಅಂತ. ಆದ್ರೆ ನಿಂದು ಮುಗೀತು, ಇನ್ನು ನಿನ್ನ ಸಾಕು, ನನಗೆ ಬ್ಯಾರೆ ಹುಡುಗಿ ಬೇಕು ಅಂತ ಆಕೆಗೆ ತಲಾಕ್ ಕೊಡ್ತಾನ, ಅಂದ್ರೆ ಡಿವೋರ್ಸ್ ಕೊಡ್ತಾನ. ಅದಾದ್ಮೇಲೆ ಮತ್ತೆ ಸೇಮ್ ಅದ ಮದರ್ಸಾಗ ಆಕೆನ ಕರ್ಕೊಂಬರ್ತಾರೋ, ಮತ್ತೆ ಇನ್ನೊಬ್ಬನ ಜೋಡಿ ಮದ್ವೆ ಮಾಡ್ತಾರ. ಮತ್ತೆ ಇನ್ನೊಬ್ಬನ ಮತ್ತೆ ಡೈವರ್ಸ್ ಆಗ್ತೈತಿ, ಮತ್ತೆ ಕರ್ಕೊಂಬಂದು ಇಲ್ಲಿ ಬಿಡ್ತಾರ. ಅಲ್ಲಿ ಏನು ನಡೆಯತೈತಿ ಗೊತ್ತಿರಲ್ಲ. ಸಿಕ್ಕೋರು ಆಕಿನ ರೇಪ್ ಮಾಡ್ತಿರ್ತಾರ, ಸಿಕ್ಕೋರು ಆಕಿನ ಮದ್ವೆ ಆಗ್ತಿರ್ತಾರ, ಸಿಕ್ಕೋರು ತಲಾಕ್ ಕೊಡ್ತಿರ್ತಾರ. ಇದೆಲ್ಲ ಅರ್ಥ ಮಾಡ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಇದು ನಿಮ್ಮ ಮನೆ ವಿಷಯ, ಮನೆ ಒಳಗೆ ಬಗೆಹರಿಸ್ಕೊಳ್ರಿ ಅಂತಾರ. ಫೈನಲಿ ಒಂದೆರಡು ಸಂಘಟನೆಗಳು ಮುಂದೆ ಬಂದು ಅವಳಿಗೆ ನ್ಯಾಯ ಕೊಡ್ಸಕ್ಕೆ ಪ್ರಯತ್ನ ಪಡಕತ್ತವ. ಆಕೆ ಕೇಸ್ ಇನ್ನ ನಡೆಯಕತ್ತೈತಿ. ಬೀದಿ ಹೆಣ ಆಗ್ಬೇಕಾಗಿದ್ದವಳು ಈಗ ಸಾಕಷ್ಟು ನರಕಯಾತನೆಯನ್ನು ಅನುಭವಿಸಿ ನ್ಯಾಯಕ್ಕಾಗಿ ಹೋರಾಡಕತ್ತಾಳ. ಇದನ್ನಾಕಿ ನಿನ್ನೆ ಕೇರಳ ಸ್ಟೋರಿ ಪ್ರೆಸ್ ಮೀಟ್ ಒಳಗೆ ಎಲ್ಲರ ಮುಂದೆ ಹೇಳ್ಕೊಂಡಿದ್ದು. ಇಲ್ಲಿ ಮುಂಬೈದ ಒಬ್ಬ ಹುಡುಗಿ ಇದ್ದಾಳ. ಈಕಿನ ಟ್ರ್ಯಾಪ್ ಮಾಡಕ್ಕೆ ಅವ್ರು ಬಳಸೋದು ಇನ್ಸ್ಟಾಗ್ರಾಮ್, ಹಿಂದೂ ಹುಡುಗನ ಹೆಸರಿನ ID. ಇಲ್ಲೂ ಸೇಮ್ ಅವರು ಒಂದು ಫಾರ್ಮ್ಯಾಟ್ ಇಟ್ಕೊಂಡ್ಬಿಟ್ಟಾರ. ಹಿಂದೂ ಹುಡುಗನ ಹೆಸರು ಇಟ್ಕೊ, ಅವ್ರನ್ನ ಟ್ರ್ಯಾಪ್ ಮಾಡು, ಕನ್ವರ್ಟ್ ಮಾಡು, ಮಾರಿಬಿಡು. ಇದೆ ಈಕಿ ಜೋಡಿನೂ ಸೇಮ್ ನಡೀತು. ಆರೋಗ್ಯದ ಸ್ಥಿತಿ ಬಹಳಷ್ಟು ಹದಗೆಟ್ಟಿತ್ತು. ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ, ಕೆಲಸದ ಒತ್ತಡ, ಈ ಥರ ಎಲ್ಲ ಇದ್ದಾಗ ತಂದೆ ತಾಯಿ ಮುಂಬೈಯಿಂದ ದೂರ ಇದ್ರು. ಈಕೆ ಒಬ್ಬಕ್ಕೆ ಮುಂಬೈದಾಗ ಭಾಳ ಆಕತ್ತಿದ್ಲು. ಇವಳನ್ನ ಟ್ರ್ಯಾಪ್ ಮಾಡಿದ್ರು. ನಿನ್ಗೆ ಆರೋಗ್ಯ ಸರಿ ಇಲ್ಲ, ನಾ ಒಂದು ಮೆಡಿಸಿನ್ ಕೊಡ್ತೀನಿ, ಸರಿ ಆಗ್ತೈತಿ ಅಂತ ಹೇಳಿದ್ರು. ಬಟ್ ಆಕೆ ಆ ಮೆಡಿಸಿನ್ನ ಟ್ರಸ್ಟ್ ಮಾಡಲಿಲ್ಲ. ಬಿರಿಯಾನಿ ಒಳಗೆ ಡ್ರಗ್ಸನ್ನು ಹಾಕಿ ಆಕಿನ ಮೂರ್ಛೆ ತಪ್ಪಿಸಿ ರೇಪ್ ಮಾಡಿ ವಿಡಿಯೋ ಮಾಡಿಕೊಂಡು ನೀನನ್ನ ಮದುವೆ ಆಗಾಕ ಬೇಕು ಅಂತ ಟ್ರ್ಯಾಪ್ ಮಾಡಿದ್ರು. Then he knows कि मेरी फैमिली आउट ऑफ मुंबई है and I was not well, तो वो मेरे घर पे बिरयानी लेके आया. उसने बिरयानी में यू कैन से कुछ मिला के खिलाना एंड फिर मैं अनकॉन्शियस हो गई. एंड उसके बाद उसने जो मेरे साथ किया एंड मेरे वीडियोस बना के वायरल करने की धमकी देना. एंड जब ये सब चीज़ें चलता रहा, 4-5 महीने तक चलता रहा. फिर ये मुझे माहिम दरगाह इन मुंबई, जहाँ पे ये कन्वर्जन बहुत ज़्यादा होता है हिंदू लड़कियों का, कि माहिम दरगाह ले जा कर के हिंदू लड़कियों को कन्वर्ट किया जाता है. सो वो मुझे वहाँ लेके गया, बुर्खा पहनने के लिए फोर्स किया, पानी कुछ मौलाना से पानी लेके पीने के लिए. एंड जब मैंने वो सब चीज़ों को डिनाई किया तो उसकी फैमिली और उन्होंने मुझे मारा. एंड ड्यूरिंग दैट सिचुएशन आई वॉज प्रेगनेंट ऑफ 2 months. सो उसकी फैमिली ने मुझे ज़बरदस्ती गोली खिला के मेरा अबॉर्शन करवाया. एंड जब ये सब चीज़ें पता चली, मैं मेरे नियर बाय पुलिस स्टेशन में भी गई थी, तो उन्होंने कहा था अभी तुम तो बाली को छोड़ो, जाने दो. फिर उस टाइम पे कुछ नहीं किया. मार्च में इसकी फैमिली ने मुझे बुलाया मिलने के लिए. एंड पूरी फैमिली ने मिलके, भाई, उसके जीजा, सब ने मिलके मेरा रेप किया. प्लस मुझे मतलब मेरे सर से बाल निकाल दिया गया था, जो कि कमाख्या सर वॉज नोन बाय दैट, कि मुझे किस तरीके से उन्होंने किया था कि मैं समाज में मुंह भी नहीं दिखा पा रही थी. कि मार्च में मेरा होली के दिन मेरा बाल निकाला गया. एक लड़की का कुछ हो ना हो, लेकिन बाल उसका सब कुछ होता था. एंड मैंने उस टाइम पे वो गवाया. और जब मैंने मेरी फैमिली से एक्सपेक्ट किया था, तो मेरी फैमिली का ये सवाल था कि तूने प्यार किया, तू झेल.
बट उस टाइम पे फैमिली ने सपोर्ट नहीं किया, बट माई फ्रेंड सपोर्टेड मी। फिर भी मैं पुलिस स्टेशन भागी 1 मंथ के लिए कि मुझे FIR लॉन्च करना है। पुलिस वालों का ये कहना है ये सब कुछ नहीं होता, कॉमन है। एंड जो पुलिस वाला FIR लॉन्च करने वाला था वो खुद मुस्लिम थे। आई कांट डिस्क्लोज हिज नेम, वरना मैं खुद कर देती हूँ उनका नाम। उन्होंने खुद ने मुझे क्या बोला, राशि जाने दो, छोड़ दो ये सब मैटर, तुम अपनी ज़िंदगी स्टार्टअप करो। ಅವ್ರ ಫ್ಯಾಮಿಲಿಗೆ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿದ್ರು. ನೀನು ಕನ್ವರ್ಟ್ ಆಗಬೇಕು ಇಸ್ಲಾಂ ಧರ್ಮಕ್ಕೆ, ಕನ್ವರ್ಟ್ ಆದಮೇಲೆ ನಮ್ಮ ಜೊತೆ ನಿಖಾ ಮಾಡಿಕೊಂಡು ನಮ್ಮ ಜೊತೆ ಬಾಳಬೇಕು ಅಂದರು. ನಮ್ಮಂತ ಯಾಕೆ ಹೇಳಕತ್ತೀನಿ ಅಂದರೆ ಅಲ್ಲಿ ಒಬ್ಬ ವ್ಯಕ್ತಿ ಇರಲಿಲ್ಲ, 4 ಜನ ಇದ್ದರು. ಇವಳನ್ನ ಟ್ರ್ಯಾಪ್ ಮಾಡಿದ ಹುಡುಗ, ಅವರ ತಂದೆ, ಅವರ ಭಾವ, ಅವರ ಅಣ್ಣ, 4 ಜನರ ಜೊತೆ ಅವಳು ಬಾಳಬೇಕಿತ್ತು. ಬೇಕಾದಾಗ ಅವಳನ್ನ ರೇಪ್ ಮಾಡ್ತಾಯಿದ್ರು, ಬೇಕಾದ ರೀತಿ ಬಳಸ್ಕೊತಿದ್ರು. ಆಕಿ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಏನಾರೇ ಮಾಡ್ಕೊಂಡು ಸಾಯಬೇಕು ಅಂದರೂ ಆಕೆ ಕೈಯಾಗ ಆಗಕತ್ತಿರಲಿಲ್ಲ, ಅಷ್ಟೊಂದು ಹದಗೆಟ್ಟು ಬಿಟ್ಟಿತ್ತು. ಏನಪ್ಪ ಮಾಡೋದು, ಮುಂದೆ ದಾರಿ ಕಾಣವಲ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರ. ಪೊಲೀಸ್ ಅಧಿಕಾರಿ ಒಬ್ಬ ಮುಸ್ಲಿಂ ಆಗಿದ್ದ. ಇದು ತುಂಬ ಕಾಮನ್. ಈಗ ಇದ್ರೊಳಗೆ ಬಿದ್ದೇ ಹೋಗಿದ್ದಿ, ಇನ್ನು ನಿಮ್ಮ ಅಪ್ಪ ಅವನ ಕಡೆ ಹೋದ್ರು ಅವ್ರು ನಿನ್ನ ಸೇರಂಗಿಲ್ಲ, ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅನ್ನೋ ಮಾತು ಹೇಳಿದ್ದ ಆ ಮುಸ್ಲಿಂ ಪೊಲೀಸ್ ಅಧಿಕಾರಿ. ಮತ್ತದು ಹೆಂಗೋ ಯಾರ್ದೋ ಸಹಾಯದಿಂದ ಎಲ್ಲೋ ಹೋಗಿ ಫ್ರೆಂಡ್ಸ್ಗಳನ್ನ ಮೀಟ್ ಆಗಿ ಲವ್ ಜಿಹಾದ್ ಟ್ರ್ಯಾಪ್ಗೆ ಯಾರ್ಯಾರು ಬಲಿಯಾಗತ್ತಾರಂತ ಪತ್ತೆ ಮಾಡಿ ಇದ್ರ ವಿರುದ್ಧ ಹೋರಾಡಬೇಕು ಅಂತ ಛಲದಿಂದ ಹೋರಾಟ ಮಾಡಕತ್ತಾಳ. ಅವಳದು ಕೇಸ ಕೋರ್ಟ್ ಒಳಗೆ ನಡೆಯಕತ್ತೈತಿ. ನಮ್ಮ ದೇಶದಾಗ ಒಂದು ತಪ್ಪೇನಾಗತೈತಿ ಅಂದ್ರೆ ನನ್ನ ಮೇಲೆ ಅನ್ಯಾಯ ಆಗೈತಿ ಅಂತ ಹೇಳಕ್ಕೆ ಒಬ್ಬಾಕಿ ನಿಂತಿದ್ರೆ ಅನ್ಯಾಯ ಆಗಿಲ್ಲ ಅಂತ ಹೇಳಕ್ಕೆ 1000 ಮಂದಿ ನಿಂತಿರ್ತಾರ. ಈ ಕೇಸ್ಗಳು ವರ್ಷಾನುಗಂಟ್ಲೆ ನಡೆಯಕತ್ತಾವ. ಲವ್ ಜಿಹಾದ್ ಕೇಸ್ಗಳನ್ನ ಕರೆಕ್ಟಾಗಿ ಬೇಗನೆ ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸಿ ಅವ್ರಿಗೆ ನ್ಯಾಯ ಸಿಗೋದ್ರೊಳಗೆ ಅವರು ಮುದುಕಿನ ಆಗಕತ್ತಾರ. ಖರೇ ರೀ, 14 ವರ್ಷದಿಂದ ಈ ನರಕ ಅನುಭವಿಸಿ ಈಗ ನ್ಯಾಯಕ್ಕಾಗಿ ಮತ್ತೆ ಹೋರಾಟ ಮಾಡಕತ್ತಾರ. ಇಲ್ಲಿ ಒಬ್ಬ ತಾಯಿ ಬಂದಾರ, ನನ್ನ ಮಗಳು ಲವ್ ಜಿಹಾದ್ಗೆ ಬಲಿಯಾದ್ಲು ಅಂತ ಅಳಾಕತ್ತಾರ. ನಿಖಿತಾ ನನ್ನ ಮಗಳು ಚಂದ ಓದ್ತಿದ್ಲು, ಭಾಳ ಟಾಪರ್ ಇದ್ಲು, ಸ್ಕೂಲಿಂದ ಕಾಲೇಜ್ ತನಕ ಟಾಪ್ ಮಾಡಿದ್ಲು, ಸಾಮಾಜಿಕ ಕಾರ್ಯಕರ್ತೆ ಆಗಿದ್ಲು, ಎಲ್ಲರ ಕಷ್ಟ ಅಂದರೆ ಹೋಗಿ ಸ್ಪಂದಿಸ್ತಿದ್ಲು. ಬಟ್ ಅವ ಆಕಿನ ಕಿಡ್ನ್ಯಾಪ್ ಮಾಡಿ ಸಾಯಿಸ್ಬಿಟ್ಟ. ಕನ್ವರ್ಟ್ ಆಗದೆ ಇರೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಗಳನ್ನ ಬಲಿ ತಗೊಂಡ ಅಂತ ಗೋಗರ್ಯಾಕತ್ತಾರ. उसने उनके साथ कोई समझौता नहीं किया, ना ही वो उसकी पिस्टल से डरी, आगे आगे वो और पीछे वो लगाता फिरा। गाड़ी में दोनों ने खूब बैठाने की कोशिश की, नहीं बैठ पाई वो उनसे, तो उन्होंने उसे मार दिया कॉलेज के बाहर। आप सुना होगा, 2020 की बात है, 26 अक्टूबर। और मेरी बेटी लड़ते हुए गई अपने धर्म के लिए, और हम समाज में इस वजह से जी भी रहे, शायद हम आज यहाँ नहीं खड़े होते अगर बेटी उनके साथ जाती तो। बस तसल्ली है तो थोड़ी सी यहाँ है कि वो इज्जत से गई है, लेकिन दुख तो है और सारी जिंदगी रहेगा। उसकी कमी कभी पूरी नहीं हो सकती। उसके बगैर ना कोई खुशी है, खुशी मिलती है लेकिन उसके बगैर नहीं है। लेकिन बस इसीलिए जी रहे कि बेटी लड़ते हुए गई, और हम भी आज भी लड़ाई लड़ रहे हैं। डिस्ट्रिक्ट कोर्ट से उन्हें उम्र कैद की सज़ा मिली दोनों को, हमने हाई कोर्ट में कर रखा है, और हम आखिरी सांस तक लड़ाई लड़ेंगे, क्योंकि बेटी भी लड़ाई लड़ते हुए गई अपने हिंदू धर्म के लिए, अपने सनातन धर्म के लिए। हम भी ये लड़ाई लड़ते रहेंगे जब तक जिएंगे। और आप सबका बहुत बहुत धन्यवाद, सबको बहुत नमस्कार। आप सबने हमें यहाँ बुलाने के लायक समझा, और मैं अपनी गलतियों के लिए क्षमा चाहती हूँ आप सबसे। 2020 ನಿಖಿತಾ ಅನ್ನೋ ಹುಡುಗಿನ ಮುಸ್ಲಿಂ ಯುವಕರು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ. ಒಂದು ಆಪ್ಷನ್ ಕೊಡ್ತಾರ, ನನ್ನ ಮದುವೆ ಆಗು, ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗು, ಜೀವನ ಮಾಡು, ಇಲ್ಲ ಅಂದ್ರೆ ನಾವೆಲ್ಲ ನಿನ್ನ ರೇಪ್ ಮಾಡ್ತೀವಿ ಅಂತಾರೆ. ಆಕಿ ಚಾಣಾಕ್ಷತೆಯಿಂದ ತಮ್ಮ ತಂದೆ ತಾಯಿಗೆ ಹೆಂಗೋ ಕಾಂಟ್ಯಾಕ್ಟ್ ಮಾಡಿ ನನ್ನ ಮೇಲೆ ಹಿಂಗೆ ಇದು ಮಾಡಕತ್ತಾರ. ಆ ಹುಡುಗನ ಜೊತೆ ಸ್ನೇಹ ನಾನು ಬೆಳೆಸಿದ್ದೆ, ಆದ್ರೂ ಕೂಡ ಅವ ಮುಸ್ಲಿಂ ಅಂತ ಗೊತ್ತಿರಲಿಲ್ಲ. ಪ್ರೀತಿಸ್ತೀನಿ ಅಂತ ಹಿಂದೆ ಬಿದ್ದಿದ್ದ, ನಾನು ಒಪ್ಪಿರಲಿಲ್ಲ, ನನ್ನ ಕಿಡ್ನ್ಯಾಪ್ ಮಾಡಿ ಈ ರೀತಿ ಟಾರ್ಚರ್ ಮಾಡಕತ್ತಾರು ಅಂತಾರೆ. ಪೊಲೀಸರು ಕರ್ಕೊಂಡವ್ರು ಅಲ್ಲಿಗೆ ತಲುಪ್ತಾರ. ಅದು ಹೆಂಗೋ ಆವತ್ತು ಕೇಸನ್ನು ಮುಗಿಸ್ಕೊತಾರ. ರಾಜಿ ಸಂಧಾನ ಮಾಡಿಸ್ತಾರೆ ಪೊಲೀಸರು, ಇನ್ಮೇಲೆ ಇದಾಗಲ್ಲ ಅಂತ ಬಿಡಿಸ್ತಾರ. ಆ ಹುಡುಗ ಕಿಡ್ನ್ಯಾಪ್ ಮಾಡಿ ಆ ಹುಡುಗಿನ ರೇಪ್ ಮಾಡಿದ್ರು ಅವನಿಗೆ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ. ಇನ್ನೇನು ಮಾಡೋಣ, ನಮ್ಮ ಹುಡುಗಿ ಫ್ಯೂಚರ್ ಪ್ರಶ್ನೆ ಅಂತ ಅಪ್ಪ ಅವನು ಆಕೆನ ಮನೆಗೆ ಕರ್ಕೊಂಡು ಬಂದು ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಿಸ್ತಾರೆ. ಬರೋಬ್ಬರಿ 2 ವರ್ಷ ಆಗ್ತೈತಿ. 2 ವರ್ಷ ಆದಮೇಲೆ ಮತ್ತೆ ಆಕಿನ ಕಿಡ್ನ್ಯಾಪ್ ಮಾಡಿ ಈ ಸಲ ನೀ ಕನ್ವರ್ಟ್ ಆಗಬೇಕು, ನನ್ನ ಮದುವೆ ಆಗಬೇಕು ಅಂತಾನ. ಅದನ್ನು ಒಪ್ಪುತ್ತಿದ್ದಕ್ಕಾಗಿ ಆಕಿನ ಸಾಯಿಸಿಬಿಡ್ತಾನೆ.
ಮಗಳನ್ನ ಕಳ್ಕೊಂಡು ತಾಯಿ ಅಳ್ಕೋತಿ ಕತಿ ಹೇಳ್ಬೇಕಾದ್ರೆ ಒಳಗೆ ಎಷ್ಟು ನೋವೈತಿ. ಟ್ರ್ಯಾಪಿಗೆ ಸಿಕ್ಕೊಂಡು ಹೊರಗೆ ಬಂದು ಬದಿ ಕುಳ್ದವರು ಎಲ್ಲ ಮಾತಾಡತ್ತಾರ. ತನ್ನ ಮಗಳನ್ನ ಕಳ್ಕೊಂಡು ಈ ಲವ್ ಜಿಹಾದ್ ಜಾಲ ಇಷ್ಟು ದೊಡ್ಡದೈತಿ, ಇನ್ನು ಯಾರ ಮಕ್ಕಳು ಈ ರೀತಿ ಬಲಿ ಆಗಬಾರ್ದು ಅಂತ ಆ ತಾಯಿ ಹೇಳಾಕತ್ತಿರೋದು ಕಣ್ಣಿಗೆ ಕಟ್ಟಾಕತ್ತೈತಿ. ಪಾಪ ಹೆತ್ತಗಳಿಗೆ ಎಷ್ಟು ನೋವಾಗಿರಬೇಡ. ಹಿಂಗೆ ಸಾಕಷ್ಟು 50ರಿಂದ 55 ಮಂದಿ ಅವ್ರ ಕತ್ತಿ ಹೇಳ್ಕೊಂಡ್ರು. ಒಬ್ಬರದು ಒಂದೊಂದು ಕತ್ತಿ ವಿತ್ ಸಾಕ್ಷಿ ಸಮೇತ ಅವರು ತಮ್ಮ ಕತ್ತಿನ ಹೇಳಾಕತ್ತಿದ್ರು. ಯಾವ ರೀತಿ ತಾವು ಈ ಜಾಲದೊಳಗೆ ಬಿದ್ದಿದ್ರು ಅನ್ನೋದನ್ನ ಸ್ಪಷ್ಟ ಮಾಡಾಕತ್ತಿದ್ರು. ಕೇರಳ ಸ್ಟೋರಿ 2 ಡೈರೆಕ್ಟರ್ ಕಾಮಾಖ್ಯ ನಾರಾಯಣ್ ಸಿಂಗ್ ಅವರು, ನಾನು ಸುಮ್ಮನೆ ಮೂವಿ ಮಾಡಿಲ್ಲ, ವಿಮರ್ಶೆ ಮಾಡೋರು, ನನಗೆ ಪ್ರೊಪೋಗೊಂಡ ಅನ್ನೋರು ಏನ ಬೇಕಾದ್ರೂ ಅನ್ಕೊಂಡ್ರಿ, ನನ್ನ ಹತ್ರ ಸಾಕ್ಷಿ ಐತಿ. ಸಾಲದಕ್ಕಾಗಿ 55 ಮಂದಿನೂ ತಮ್ಮ ಕತೆ ಹೇಳ್ಕೊಂಡಾರ. ನೀವೇನೇ ಮಾಡಿದ್ರು ನನ್ನ ಮೂವಿನ ರಿಲೀಸ್ ಮಾಡೇ ಮಾಡ್ತೀನಿ. ನನ್ನ ಹತ್ರ ರಿಸರ್ಚ್ ಬುಕ್ ಐತಿ, ನಾನು ಯಾವುದನ್ನ ರಿಸರ್ಚ್ ಮಾಡಿ ಮೂವಿ ಮಾಡಿನಲ್ಲ, ಬೇಕಾದವ್ರಿಗೆ ಕಳಿಸ್ತನು, ಬೇಕಾದ್ರೆ ಕೇಳ್ಕೊಡ್ರಿ ಅಂತ ಹೇಳ್ಯಾರ. उनको ये नहीं दिख रहा कि हमारी बहनों को जबरन बीफ खिलाया जा रहा है धर्म परिवर्तन करने के लिए. ये सत्य घटना है. तो अगर उनको उससे समस्या है, उनको पूरी दुनिया से समस्या है. उनको नेटफ्लिक्स से समस्या है, उनको ब्राह्मणों से समस्या है, उनको फिल्म इंडस्ट्री से समस्या है, आजकल हमसे समस्या है उनको. हमारे फिल्म का हर सीन सत्य घटनाओं पे आधारित है. तो जब हमको पता है कि सत्य घटनाओं पे आधारित है, अगर अनुराग जी चाहें तो उनको हमने सारे जो रिसर्च मटेरियल है भेज देंगे उनके घर. वो लोगों के घर जूते चप्पल भेजा करते हैं, मैं तो जूते चप्पल भेजता नहीं हूं, पर उनको मैं अपने सारे रिसर्च मटेरियल भेज दूंगा. ಸೋಕಾಲ್ಡ್ ಪ್ರಗತಿಪರರು ಇಷ್ಟೆಲ್ಲ ಕೇಳಿಸ್ಕೊಂಡ್ರು, ಇದೆಲ್ಲ ನೋಡಿದ್ರು ಒಪ್ಪಕ್ಕ ತಯಾರಿಲ್ಲ. ಅವ್ರಿಗೆಲ್ಲ ರೊಕ್ಕ ಕೊಟ್ಟು ಕರ್ಕೊಂಡು ಬಂದು ಮಾತಾಡ್ಸ್ಯಾರು ಅನ್ನೋ ಮಾತು ಮಾತಾಡತ್ತಾರ. ತಮ್ಮ ಮರ್ಯಾದೆಯನ್ನ ಟಿವಿ ಮುಂದೆ ಬಂದು ಕಳ್ಕೊಳಕ ಯಾರು ರೆಡಿ ಇರ್ತಾರ? ಬಂದವ್ರು ಎಲ್ಲರೂ ನೊಂದಿರೋರು, ತಮ್ಮ ಹಿಸ್ಟ್ರಿ ಹೇಳಕತ್ತಾರ. ಎಷ್ಟೋ ಜನ ವೇಶ್ಯಾವಾಟಿಕೆ ಮಾಡಿ ಬದುಕಾಕತ್ತಾರ. ಯಾಕಂದ್ರೆ ಅವ್ರನ್ನ ಯಾರು ಮದುವೆ ಮಾಡ್ಕೋತಾರ, ಯಾರು ಒಪ್ಕೊಂಡವ್ರನ್ನ ಅಪ್ಕೋತಾರ? ಅವ್ರಿಗಂತ ಯಾರು ಇದ್ದಾರ? ತಂದೆ ತಾಯಿನಂತೂ ಅವ್ರು ಕಳ್ಕೊಂಡೇ ಬಿಟ್ಟಾರ, ಇದ್ದಿದ್ದ ನಂಬಿಕೆ ಅಂತೂ ಕಳ್ಕೊಂಡೇ ಬಿಟ್ಟಾರ. ಸಾವು ಬಿಟ್ರೆ ಅವ್ರಿಗೆ ಬದುಕೋದಾರಿ ಏನೂ ಇಲ್ಲ. ಆದ್ರೂ ಛಲ ಬಿಡಲ್ಲ, ಹೋರಾಡಕತ್ತಾರ. ಅವ್ರ ಮಾತು ಕೇಳಿದ ಮೇಲೂ ಸೋಕಾಲ್ಡ್ ಪ್ರಗತಿಪರರಿಗೆ ಚಿತ್ರವನ್ನ ದೂಷಿಸಲೇಬೇಕು ಅಂತ ಕುಂತಿರೋರಿಗೆ ಏನು ಹೇಳಕ್ ಬರ್ತೈತಿ? ಇನ್ನೂ ಮೂವಿ ಬಂದಿಲ್ಲ, ಇಷ್ಟೊಂದು ಮಾತುಕತೆ, ಸುಪ್ರೀಂ ಕೋರ್ಟ್ ತನಕ ಕೇಸ್ ಹೋಗಿ ಮೂವಿ ಬ್ಯಾನ್ ಮಾಡಬೇಕು ಅಂತೆಲ್ಲ ಆದ್ರೂ ಸುಪ್ರೀಂ ಕೋರ್ಟ್ ಇದು ಬ್ಯಾನ್ ಆಗೋದಿಲ್ಲ, ಇದ್ದಿದ್ದನ್ನ ಇದ್ದಂಗೆ ತೋರ್ಸ್ಯಾರ, ಇದನ್ನ ಯಾಕೆ ಬ್ಯಾನ್ ಮಾಡಬೇಕು ಅಂತೆಲ್ಲ ಹೇಳೈತಿ. ಮೂವಿ ರಿಲೀಸ್ ಆದ್ಮೇಲೆ ದೇಶಾದ್ಯಂತ ಯಾವ ರೀತಿ ಹಲ್ಚಲ್ ಸೃಷ್ಟಿ ಆಗೋದೈತಿ ಅನ್ನೋದು ರಿಲೀಸ್ ಆದ್ಮೇಲೆ ಅಷ್ಟೇ ಗೊತ್ತಾಗೋದೈತಿ.